ಎಲ್ಲ ನನ್ನ ಆತ್ಮೀಯ ಕನಕ್ ತಾಲೂಕಿನ ಪ್ರೀತಿಯ ಪ್ರಮುಖ ಮುಖಂಡರೇ, ಪಕ್ಷದ ಎಲ್ಲ ನಿಷ್ಠಾವಂತ ಕಾರ್ಯಕರ್ತ ಬಂಧುಗಳೇ, ಇಂದಿನ ಎರಡನೇ ಹಂತ ಈ ಒಂದು ಮಧ್ಯಾಹ್ನದ ವೇಳೆ ಈ ಒಂದು ಪಕ್ಷದ ಸಂಘಟನೆಯ ಕುರಿತು ಸಭೆಯನ್ನ ತಮ್ಮೆಲ್ಲರ ಒಂದು ಸಹಕಾರದಿಂದ ಇವತ್ತು ಆಯೋಜನೆಯನ್ನು ಏನು ಮಾಡ್ಕೊಂಡಿದ್ದೀರಿ. ನಾನು ಮಧ್ಯಾಹ್ನ 2 ಗಂಟೆ 3 ಗಂಟೆಗೆ ಸಮಯವನ್ನು ಕೊಟ್ಟಿದ್ದೆ. ಆದರೆ ಬೆಳಗ್ಗೆ ರಾಮನಗರದಲ್ಲಿ ಸಂಘ ಬಸವನ ದೊಡ್ಡಿಯಿಂದ ದೊಡ್ಡ ಮಟ್ಟದಲ್ಲಿ ಪಕ್ಷದ ಮುಖಂಡರು, ಕಾರ್ಯಕರ್ತರುಗಳು, ಯುವಕರು, ಹಿರಿಯಕರು ಹಾಗೂ ಬಹುತೇಕ ನಮ್ಮ ತಾಲೂಕಿನ ಹೆಣ್ಮಕ್ಳುಗಳೆಲ್ಲ ತಲೆ ಮೇಲೆ ಕಳಶ ಹೊತ್ಕೊಂಡು ನಮ್ಮನ್ನು ಒಂದು ರೀತಿ ರ್ಯಾಲಿ ಮೂಲಕ ಮೆರವಣಿಗೆಯಲ್ಲಿ ತಗೊಂಡು ಬಂದಿದ್ದು. ಸ್ವಲ್ಪ ಬರಲಿಕ್ಕೆ ತಡ ಆಯಿತು. ಅಲ್ಲೇ ಒಂದು 2.5 ಗಂಟೆ ನಮಗೆ ಸಮಯ ಹೊರಟೋಯ್ತು. ಮಾತಾಡಲಿಕ್ಕೂ ಕೂಡ ಒಂದೂವರೆ ಗಂಟೆಯಲ್ಲಿ ಮುಗಿಸಿ ನಾವು ಯಾರು ಕೂಡ ಊಟ ಮಾಡಿಲ್ಲ. ನೇರವಾಗಿ ಇಲ್ಲಿ ನಿಮ್ಮ ಯಾರಿಗೂ ಕೂಡ ಕಷ್ಟಪಟ್ಟು ಇವತ್ತು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ಕೊಂಡಿದ್ದೀರಿ. ಹಾಗಾಗಿ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಬೇಕು. ಎಲ್ಲೂ ಕೂಡ ನಮ್ಮ ಕಡೆಯಿಂದ ನಾವು ತಡವಾಗಿ ಬಂದಿದ್ದರಿಂದ ವಿಘ್ನಗಳಾಗಬಾರ್ದು ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಊಟನೂ ಬಿಟ್ಟು ನಾವು ನಮ್ಮ ಮಂಜಣ್ಣ ಅವರು ಇಬ್ಬರು ಸೀದಾ ಗಾಡೀಲಿ ಕೂತ್ಕೊಂಡು ಹೊರಟು ಬಂದಿದ್ದು. ಇವತ್ತು ವಿಶೇಷವಾಗಿ ರಾಮನಗರ ಜಿಲ್ಲೆಯ ನಮ್ಮ ಕನಕಪುರ ತಾಲೂಕಿನ ಎಲ್ಲ ಪ್ರಮುಖ ಮುಖಂಡರು ಕೇವಲ 2 ದಿನಗಳಲ್ಲಿ 2 ದಿನದ ಹಿಂದೆ ನಮ್ಮ ಕನಕಪುರ ತಾಲೂಕಿನ ಅಧ್ಯಕ್ಷರಾಗಿರ್ತಕ್ಕಂಥ ನಾಗರಾಜಣ್ಣವರು, ಚಿಕ್ಕಪ್ಪ ಅಂತ ನಾವೇನು ಭಾಳ ಪ್ರೀತಿಯಿಂದ ನೀವೆಲ್ಲರೂ ಅವ್ರಿಗೆ ಕರೀತೀರಿ, ಅವ್ರಿಗೆ ನಾನು ಫೋನ್ ಮಾಡಿ ಮನವಿಯನ್ನು ಮಾಡಿದೆ. ಇವತ್ತು ನನಗೆ ಕೊಪ್ಪಳ ಮತ್ತು ವಿಜಯನಗರದಲ್ಲಿ ಇವತ್ತು ಈ ಪಕ್ಷ ಸಂಘಟನೆಯ ಈ ಸಭೆ ಇತ್ತು. ಆದರೆ ಕೊನೆಯ ಹಂತದಲ್ಲಿ ನಮ್ಮ ಅಭ್ಯರ್ಥಿಗಳು ಇಲ್ಲ, ಅಮಾವಾಸ್ಯೆ ಇದೆ, ಒಳ್ಳೆ ದಿನ ಬರ್ತಾ ಇದ್ದೀರಿ, ಯಾವ ಕಾರಣಕ್ಕೂ ಇವತ್ತು ಒಂದು ದಿನ ನಮಗೆ ಬಿಟ್ಟುಬಿಡಿ, ನಾಳೆ ನೀವು ರಾಯಚೂರ್ದೇನಿದೆ ನೀವು ಮುಗಿಸ್ಕೊಳ್ಳಿ, ಇನ್ನೊಂದು ದಿನ ಬಂದೋಗಿ ಅಂತ ಹೇಳಿದ್ರು. ಆಗ ನಾನು ಕೂತ್ಕೊಂಡು ಯೋಚನೆ ಮಾಡಿದೆ. ತುಮಕೂರು ಜಿಲ್ಲೆಯಲ್ಲಿ ಪ್ರವಾಸ ಕೈಗೆತ್ಕೊಂಡು 8 ಕ್ಷೇತ್ರಗಳಲ್ಲಿ ಯಶಸ್ವಿಯಾಗಿ ಪ್ರವಾಸವನ್ನು ಮುಗಿಸಿದ್ವಿ. ತದನಂತರ ನಮ್ಮ ಮಾತೃ ಜಿಲ್ಲೆ, ನಮ್ಮ ತಾಯಿ ಜಿಲ್ಲೆ ಆಗಿರ್ತಕ್ಕಂಥ ರಾಮನಗರ ಜಿಲ್ಲೆಯಿಂದನೇ ಯಾಕೆ 1-2 ದಿನಗಳ ಕಾಲ ಪ್ರವಾಸ ಕೈಗೆತ್ಕೊಳ್ಬಾರ್ದು ಅಂತಕ್ಕಂಥದ್ದನ್ನ ನನ್ನ ಮನಸ್ಸಿಗೆ ಬಂದಂಥ ಸಂದರ್ಭದಲ್ಲಿ ವಿಚಾರ ನಿಮಗೆ ಮುಟ್ಟಿಸಿದೆ. ಆದರೆ ಇವತ್ತು ಮಧ್ಯಾಹ್ನ 3 ಗಂಟೆಗೆ ಬರಬೇಕಾಗಿರ್ತಕ್ಕಂಥ ನಾವು ಸ್ವಲ್ಪ ತಡ ಆದರೂ ಕೂಡ ನಮಗೆ ಭಾಳ ವಿಜೃಂಭಣೆಯಿಂದ, ಉತ್ಸಾಹಕತೆಯಿಂದ ಇವತ್ತು ಮೆರವಣಿಗೆ ಮೂಲಕ ಇವತ್ತು ಹತ್ತತ್ರ 1-2 ಕಿಲೋಮೀಟ್ರ್ ನಮಗೆ ಸ್ವಾಗತವನ್ನು ಕೋರಿದ್ದೀರಿ. ಪ್ರೀತಿ ವಿಶ್ವಾಸ ತುಂಬ ಹೃದಯದಿಂದ ತೋರಿಸಿದ್ದೀರಿ. ಅದಕ್ಕೆ ಸದಾಕಾಲ ದೇವೇಗೌಡರ ಕುಟುಂಬ ನಿಮಗೆ ಚಿರುಣೆಯಾಗಿರುತ್ತೆ ಅಂತಕ್ಕಂಥದ್ದನ್ನು ದೇವೇಗೌಡರು, ಕುಮಾರಣ್ಣವ್ರ ಪರವಾಗಿ ಈ ಸಂದರ್ಭದಲ್ಲಿ ಒಬ್ಬ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ ನಿಮಗೆ ತಿಳಿಸ್ಲಿಕ್ಕೆ ಬಯಸ್ತೇನೆ. ಇಲ್ಲಿ ಭಾಳ ಜನ ಎಲ್ಲರೂ ಇರ್ತಕ್ಕಂಥವ್ರು ಪ್ರಮುಖರೇ. ಯಾಕೆಂದರೆ ಮಂಜಣ್ಣವರು ನಾವು ಇಲ್ಲಿ ಕೂತ್ಕೊಂಡಾಗ ಬರ್ಬೇಕಾದ್ರೆ ಒಂದು ವಿಚಾರ ಎತ್ತಿದ್ರು. ಅವರು ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ರು, ಇಲ್ಲಣ್ಣ ಇವತ್ತು ಕಾಂಗ್ರೆಸ್ಗೆ ಹೋಗಿರ್ತಕ್ಕಂಥವ್ರು ಬಹುತೇಕರು 2ನೇ ಹಂತದ ಮುಖಂಡರುಗಳು, ಕಾರ್ಯಕರ್ತರು ಅಂತೇನು ಗುರ್ಸ್ಕೊಂಡಿದ್ದಾರೆ, ಇವರೆಲ್ಲ ಜನತಾದಳದ ಔಟ್ಪುಟ್ಗಳೇ, ಪ್ರಾಡಕ್ಟ್ಗಳೇ, ದೇವೇಗೌಡರು ಸಾಹೇಬರು ಸೃಷ್ಟಿ ಮಾಡಿದಂಥವ್ರೆ ಮುಖಂಡರುಗಳು ಇವತ್ತು ಕಾಂಗ್ರೆಸ್ಗೆ ಹೋಗಿದ್ದಾರೆ ಅಂತಕ್ಕಂಥದ್ದನ್ನ ಹೇಳ್ತಾ ಇದ್ರು. ಇಲ್ಲಿ ಲೋಕೇಶ್ ಅಣ್ಣವರೇ ತಾವು ಎಲ್ಲರೂ ಲೋಕೇಶ್ ಅಣ್ಣ ಎಲ್ಲೋದ್ರು, ಕೌನ್ಸಿಲರು ಇಲ್ಲೇ ಲೋಕೇಶ್ ಅಣ್ಣವರು ಮಾತಾಡಬೇಕಾದ್ರೆ ಭಾಳ ರೋಷವೇಷದಿಂದ ಮಾತನಾಡಿದ್ರಿ. ನಾನು ಒಪ್ಕೊಳ್ತೇನೆ. ಯಾಕೆಂದರೆ ನಿಮಗೆ ಪ್ರತಿನಿತ್ಯ ಇಲ್ಲಿ ಆಗ್ತಾ ಇರ್ತಕ್ಕಂಥ, ನೀವು ಎದುರು ನೋಡ್ತಾ ಇರ್ತಕ್ಕಂಥ ಸಮಸ್ಯೆಗಳು, ಪ್ರತಿನಿತ್ಯ ನೀವು ಅನುಭವಿಸ್ತಾ ಇರ್ತಕ್ಕಂಥ ಕಷ್ಟ, ನೋವು, ಇವೆಲ್ಲವನ್ನ ಇವತ್ತು ಪಕ್ಷದ ಕಾರ್ಯಕರ್ತರುಗಳ ಭಾವನೆನ ಇವತ್ತು ನೀವು ಹೊರಗಾಕಿದ್ದೀರಿ. ಒಂದು ನಾನು ಈ ಸಂದರ್ಭದಲ್ಲಿ ತಿಳಿಸ್ಲಿಕ್ಕೆ ಬಯಸ್ತೇನೆ, ರಾಜಕೀಯದ ವೇದಿಕೆಗಳು ಮುಂಬರ್ತಕ್ಕಂಥ ದಿನಗಳಲ್ಲಿ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಚುನಾವಣೆ ಬಂದಾಗ ನಾನು ಚರ್ಚೆ ಮಾಡ್ತೇನೆ. ರಾಜ್ಯ ಸರ್ಕಾರದ ವೈಫಲ್ಯತೆಗಳು, ಭ್ರಷ್ಟಾಚಾರ, ದುರಾಡಳಿತ ಎಲ್ಲವೂ ಇದೆ, ವಿಷಯಾಧಾರಿತವಾಗಿ ಚರ್ಚೆ ಮಾಡೋಣ. ಆದರೆ ಇಲ್ಲಿ ನಾನು ಇವತ್ತು ಪ್ರಮುಖವಾಗಿ ಬಂದಿರತಕ್ಕಂಥದ್ದು ಪಕ್ಷವನ್ನು ಸಂಘಟನೆ ಮಾಡಬೇಕು. ರಾಜ್ಯದಲ್ಲಿ 58 ದಿನಗಳ ಕಾಲ ನಿರಂತರವಾಗಿ ಮಧ್ಯದಲ್ಲಿ ಒಂದೊಂದು ದಿನ ಅದು ಬಿಡುವೆ. ಯಾಕೆ ಅಂದರೆ
ಮತ್ತು ಬೇರೆ ಜಿಲ್ಲೆಯವ್ರನ್ನ ಕರೆದು ಸಮಯ ನಿಗದಿ ಮಾಡ್ತಕ್ಕಂಥದ್ದಕ್ಕೆ ಒಂದೊಂದು ದಿನ ಬಿಡುವಿಟ್ಕೊಂಡಿದ್ದೀವಿ. ಬಿಟ್ಟರೆ ನಿರಂತರವಾಗಿ ಆಗಸ್ಟ್ 15ನೇ ತಾರೀಕುವರೆಗೂ ಮತ್ತು ನಾಳೆ ಬೆಳಗ್ಗೆ 4 ಗಂಟೆಗೆ ರಾಯಚೂರಿಗೆ ಹೋಗ್ತಾ ಇದ್ದೇನೆ. ಅಲ್ಲಿ ಸಿನ್ನೂರು ಮಾನವಿಗೆ ಹೋಗಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು ದೇವದುರ್ಗಕ್ಕೆ ಬರ್ತಾ ಇದ್ದಾರೆ. ಅವರ ಒಂದು ಪುತ್ಥಳಿಯನ್ನು ನಿರ್ಮಾಣ ಮಾಡ್ಕೊಂಡಿದ್ದಾರೆ. ಭಾಳ ವಿಶೇಷತೆ, ಅದನ್ನು ಅವ್ರ ಮೂಲಕನೇ ಉದ್ಘಾಟನೆ ಮಾಡಬೇಕು ಅಂತಕ್ಕಂಥದ್ದು ದೇವದುರ್ಗ ತಾಲೂಕಿನ ಕಾರ್ಯಕರ್ತರು ಬಯಸ್ತಾ ಇದ್ದಾರೆ. ಹಾಗಾಗಿ ದೇವೇಗೌಡರು ಸಾಹೇಬರು ಕೂಡ ನಾಡಿದ್ದು ಈ ಪ್ರವಾಸದಲ್ಲಿ ಒಂದು 2-3 ಗಂಟೆ ನಮ್ಮ ಜೊತೆಲಿ ಬಂದು ಹೋಗ್ತಾರೆ. ಆದರೆ ಇವತ್ತು ಕನಕಪುರದಲ್ಲಿ ಏನು ಲೋಕೇಶ್ ಅಣ್ಣವರು ಕೆಲವೊಂದಷ್ಟು ವಿಚಾರಗಳನ್ನ ಭಾಳ ನೋವಿನಿಂದ ಹೇಳಿದರು. ಇಲ್ಲಿ ಕನಕಪುರದಲ್ಲಿ ನಮ್ಗೆ ಯಾರು ಕೂಡ ಇವತ್ತು ಗಂಡಿಲ್ಲ, ಯಾರು ಕೂಡ ಇವತ್ತು ಇವೆಲ್ಲವನ್ನ ಮೆಟ್ ನಿಲ್ತಕ್ಕಂಥದ್ದಕ್ಕೆ ನಮಗೆ ಮೇಟಿ ಇಲ್ಲ ಅಂತಕ್ಕಂಥದ್ರ ಬಗ್ಗೆ ನೀವೆಲ್ಲ ಮನಸ್ಸಿನಲ್ಲಿ ದಯವಿಟ್ಟು ಅದನ್ನು ಇವತ್ತಿನಿಂದ ತೆಗೆದಾಕಿ ನಾನು ಮುಂಬರ್ತಕ್ಕಂಥ ವಿಧಾನಸಭೆಯ ಸಾರ್ವತ್ರಿಕ ಚುನಾವಣೆ ಬಗ್ಗೆ ಇವತ್ತು ಮಾತಾಡೋದಿಲ್ಲ. ನನ್ನ ಕಣ್ಮುಂದೆ ಇರ್ತಕ್ಕಂಥದ್ದು ಮೊದಲು ಡಿಸೆಂಬರ್ ತಿಂಗಳಲ್ಲಿ ನಡೀತಾ ಇರ್ತಕ್ಕಂಥ ನಾವು ಎದುರು ನೋಡ್ತಾ ಇರ್ತಕ್ಕಂಥ ಗ್ರಾಮ ಪಂಚಾಯಿತಿ ಚುನಾವಣೆ. ಗ್ರಾಮ ಪಂಚಾಯಿತಿ ಚುನಾವಣೆಗಳಲ್ಲಿ ವಿಶೇಷವಾಗಿ ಇವತ್ತು ನಾನೊಂದು ಮಾತನ್ನ ಕೊಡ್ತಾ ಇದ್ದೇನೆ. ಯಾವ ಕಾರಣಕ್ಕೂ ನಿಮ್ಮ ಕೈನ ಬಿಡ್ತಕ್ಕಂಥ ಪ್ರಶ್ನೆ ಇಲ್ಲ. ಜಿಲ್ಲೆಯಲ್ಲಿ ನಾವು ಪಲಾಯನವಾದ ಮಾಡಿ ಮತ್ತಿನ್ನೆಲ್ಲ ಓಡೋಗ್ತಕ್ಕಂಥ ಪ್ರಶ್ನೆ ಇಲ್ಲ. ಜಿಲ್ಲೆಯ ಜನತೆ ಸದಾಕಾಲ ನಮಗೆ ರಾಜಕೀಯವಾಗಿ ಬೆಳೆಸಿದ್ದೀರಿ, ಹರಿಸಿದ್ದೀರಿ, ಗುರುತಿಸಿದ್ದೀರಿ, ಅತ್ಯಂತ ಉನ್ನತವಾದಂಥ ಸ್ಥಾನದಲ್ಲಿ ಕೂರಿಸಿದ್ದೀರಿ. ದೇವೇಗೌಡರು ಸಾಹೇಬ್ರನ್ನ ನೀವು ಸಾತ್ನೂರಿನಲ್ಲಿ ಆ ಹಿಂದೆ ಸಾತ್ನೂರು ಅಂತ ಏನಿತ್ತು, ಅದಾದಮೇಲೆ ಕ್ಷೇತ್ರ ಪುನರ್ವಿಂಗಡಣೆ ಆಗ್ತಾ ಗೊತ್ತಣ್ಣ 85ನೇ ಇಸ್ವಿನಲ್ಲಿ ದೇವೇಗೌಡರು ಸಾಹೇಬರು ಪ್ರಪ್ರಥಮವಾಗಿ ಹಾಸನದಿಂದ ಹೊಳೆನರಸೀಪುರ ಬಂದು ಇಲ್ಲಿ ನಿಂತಂಥ ಸಂದರ್ಭದಲ್ಲಿ ಅವ್ರನ್ನ ಗೌರವ ಕೊಟ್ಟು ಅವ್ರಿಗೆ ಒಂದು ಶಕ್ತಿಯನ್ನು ರಾಜಕೀಯವಾಗಿ ತುಂಬಿಸಿರ್ತಕ್ಕಂಥ ಜಿಲ್ಲೆ ತಾಲೂಕು ಅಂತಕ್ಕಂಥದ್ದಾದರೆ ಅದು ಕನಕಪುರ ತಾಲೂಕು ಅಂತಕ್ಕಂಥದ್ದನ್ನು ನಾವು ಎಂದೂ ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇಲ್ಲಿ ತಾವೇನು ಪ್ರಮುಖ ಮುಖಂಡರುಗಳು, ಕಾರ್ಯಕರ್ತರುಗಳು ಇವತ್ತು ಇಲ್ಲಿ ನಿಂತಿದ್ದೀರಿ, ನಮಗೆ ಸ್ವಾಗತ ಕೋರಿದ್ದೀರಿ. ಒಂದು ಮಾತು ಈ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ ನಾನು ತಿಳಿಸ್ಲಿಕ್ಕೆ ಬಯಸ್ತೇನೆ. ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಚುನಾವಣೆಗಳು ಇವತ್ತು ಒಂದು ರಾಜಕಾರಣದ ಬೇರನ್ನು ಸೃಷ್ಟಿ ಮಾಡ್ತಕ್ಕಂಥ ಚುನಾವಣೆಗಳು. ಹಾಗಾಗಿ ನೀವೆಲ್ಲ ಭಾಳ ಜನ ಇವತ್ತು ಆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಬೇಕು ಅಂತಕ್ಕಂಥ ಆಕಾಂಕ್ಷಿತರು ಭಾಳ ಜನ ಇರ್ತೀರಿ, ಇಲ್ಲ ಅಂತ ಏನಿಲ್ಲ. ನಾವು ಸ್ವಲ್ಪ ನಿಮ್ಮ ಜೊತೆಲಿ ನಿಂತು ಬೆನ್ನು ತಟ್ಟಿದ್ರೆ 100ಕ್ಕೆ 100 ನೀವೆಲ್ಲ ಮುಂದೆ ಬರ್ತೀರಿ ಅಂತಕ್ಕಂಥ ಆತ್ಮವಿಶ್ವಾಸ ನನ್ನಲ್ಲಿದೆ. ಹಾಗಾಗಿ ಆ ಬೆನ್ನು ತಡ್ತಕ್ಕಂಥ ಕೆಲಸ ನಿಮ್ಮ ಜೊತೆಯಲ್ಲಿ ಸದಾಕಾಲ ಮಾಡ್ತಾನೆ. ಗ್ರಾಮ ಪಂಚಾಯಿತಿ ಚುನಾವಣೆಯನ್ನು ಮೊದಲು ನಾವು ಮುಂದಿಟ್ಕೊಂಡು ಹೋಗೋಣ, ಭಾಳ ದೂರ ಹೋಗೋದು ಬೇಡ. ಇನ್ನು ವಿಧಾನಸಭಾ ಚುನಾವಣೆ 3 ವರ್ಷ ಇದೆ. ಇನ್ನು ಜಿಲ್ಲಾ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ, ಸರ್ಕಾರ ಜಿಲ್ಲಾ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ ಚುನಾವಣೆಯನ್ನು ನಡೆಸ್ತಕ್ಕಂಥದಕ್ಕೆ ಬಹುಶಃ ಅವರಿಗೆ ಒಳಗಡೆ ಕಳೆದ 2 ವರ್ಷದಿಂದ ಅವ್ರು ನೀಡಿರ್ತಕ್ಕಂಥ ಆಡಳಿತ ಯಾವ ರೀತಿ ಇವತ್ತು ಜನರು ಅವ್ರನ್ನ ತಿರಸ್ಕಾರ ಮಾಡ್ಬೋದು ಮುಂದಿನ ದಿನಗಳಲ್ಲಿ ಅಂತಕ್ಕಂಥ ಅವ್ರಿಗೆ ಒಳಗಡೆ ಆತಂಕ ಇದೆ. ಕೋರ್ಟು ಚೀಮಾರಿ ಹಾಕಿದೆ, ಚುನಾವಣೆ ಮಾಡಿ ಅಂತ ಇದೆ ಕೋರ್ಟು. ಆದರೂ ಕೂಡ ಸರ್ಕಾರ ಇವತ್ತು ZPTP ಚುನಾವಣೆ ಡೇಟನ್ನು ನಿಗದಿ ಮಾಡ್ತಕ್ಕಂಥದ್ದಕ್ಕೆ ಇನ್ನೂ ಕೂಡ ಮೀನಮೇಷ ಎಣಿಸ್ತಾ ಇದ್ದಾರೆ. ಅಂದರೆ ಬಹುಶಃ ಅವರಲ್ಲಿ ಏನೋ ಒಂದು ಆತ್ಮವಿಶ್ವಾಸದ ಒಂದು ಕೊರತೆ ಎದ್ದು ಕಾಣ್ತಾ ಇದೆ ಅಂತಕ್ಕಂಥದ್ದು ಇದು ಭಾಳ ಸ್ಪಷ್ಟವಾಗಿ ಕಾಣ್ತದೆ. ಆದರೆ ಗ್ರಾಮ ಪಂಚಾಯಿತಿ ಚುನಾವಣೆ ನಡೀಲೇಬೇಕು. ಅದು ಪಕ್ಷದ ಚಿಹ್ನೆನಲ್ಲಿ ಅಧಿಕೃತವಾಗಿ ನಡೀದೆ ಹೋದರೂ ಕೂಡ ಅಧಿಕೃತವಾಗಿ. ಆದರೆ ನಮ್ಮ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳು ನೀವು ನಿಂತ್ಕೊಳ್ತೀರಿ. ನಾನೊಂದು ಮಾತನ್ನು ಹೇಳ್ತೀನಿ ಚಿಕ್ಕಪ್ಪ ಅವರಿಗೆ, ದಯಮಾಡಿ ಇಲ್ಲಿ ಎಲ್ಲರೂ ಪ್ರಮುಖ ಮುಖಂಡರುಗಳಿದ್ದೀರಿ, ಒಂದು ತಂಡ ಮಾಡ್ಕೊಳ್ಳಿ. ಎಲ್ಲ ಹೋಬಳಿಗಳಿಗೂ ಹೋಗಿ, ಪಂಚಾಯಿತಿಗಳಿಗೆ ಹೋಗಿ, ಹಳ್ಳಿಗಳಿಗೆ ಹೋಗಿ, ಬೂತ್ ಲೆವೆಲ್ಗೆ ಹೋಗಿ ಒಂದು ಪಟ್ಟಿ ಮಾಡ್ಕೊಂಬನ್ನಿ. ನಾವೆಲ್ಲ ಸಾಮೂಹಿಕವಾಗಿ ಒಂದು ರೌಂಡು ಲೀಡರ್ಗಳು, ಕುಮಾರಣ್ಣವರು ಇರ್ತಾರೆ, ಮಂಜಣ್ಣವರು ಇರ್ತಾರೆ ಜೊತೆಯಲ್ಲಿ, ನಮ್ಮ ಜಿಲ್ಲಾಧ್ಯಕ್ಷರು ಮತ್ತು ನಿಕಟಪೂರ್ವ ಶಾಸಕರು, ಮಾಗಡಿ ತಾಲೂಕು, ನನಗೆ ಬಲಗೈ ಬಂಟರಾಗಿ ಜಿಲ್ಲೆನಲ್ಲಿ ಇವತ್ತು ನನಗೊಂದು ಶಕ್ತಿಯನ್ನು ತುಂಬಿಸ್ತಾ ಇದ್ದಾರೆ ಪ್ರತಿ ಹಂತದಲ್ಲೂ. ಮಂಜಣ್ಣವ್ರ ಬಗ್ಗೆ ನಾನು ಹೇಳಬೇಕು ಅಂತಕ್ಕಂಥದ್ದಾದರೆ ಅವ್ರನ್ನೂ ನೀವು ನೋಡ್ಕೊಂಬಂದಿದ್ದೀರಿ, ನಾವೆಲ್ಲ ನಿಮ್ಮ ಜೊತೆನಲ್ಲಿದ್ದೀವಿ. ಸಾಮೂಹಿಕವಾಗಿ ಕೂತು ಕುಮಾರಣ್ಣನ ಜೊತೆ ತೀರ್ಮಾನ ತಗೋಬೇಕು ಅಂತಕ್ಕಂಥದ್ದು ನೀವುಗಳು ನಮಗೆ ಡೈರೆಕ್ಷನ್ಸ್ ಕೊಡ್ತಿರೋ ಆ ಡೈರೆಕ್ಷನ್ಸ್ ಮೇಲೆ ಕನಕಪುರ ತಾಲೂಕಿನಲ್ಲಿ ಪಕ್ಷ ಬೇರು ಮಟ್ಟದಿಂದ ಕಟ್ತಕ್ಕಂಥ ಪ್ರಾಮಾಣಿಕ ಕೆಲಸವನ್ನು ನಾವು ಮಾಡೋಣ. ಯಾವ ಕಾರಣಕ್ಕೂ ಇಟ್ಟಿರ್ತಕ್ಕಂಥ ಹೆಜ್ಜೆನ ವಾಪಸ್ಸು ಹಿಂತಗೊಳ್ತಕ್ಕಂಥ ಪ್ರಶ್ನೆ ಇಲ್ಲ. ಇದು ದೇವೇಗೌಡರ ಕುಟುಂಬ ಎಂದೂ ಕೂಡ ರಾಜಕೀಯವಾಗಿ ಸೋಲು ಏಳು ಬೀಳು ಎಲ್ಲವನ್ನ ನೋಡಿದ್ದೇವೆ.
ನಾವು ಸೋತ್ವಿ ಅನ್ ಮಾತ್ರಕ್ಕೆ ಎದುರ್ಕೊಂಡು ಮನೆಯಲ್ಲಿ ಸೇರ್ಕೊಳ್ತಕ್ಕಂಥ ಜಾಯಮಾನ ನಂದಂತೂ ಅಲ್ಲ. ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೇನೆ. ಇದೇ 2019 ಲೋಕಸಭಾ ಚುನಾವಣೆಯಲ್ಲಿ ಆಗಿನ್ನೂ ನನಗೆ ವಯಸ್ಸು ಚಿಕ್ಕದು. ನಮ್ಮ ಪಕ್ಷದಲ್ಲಿ 7ಕ್ಕೆ 7 ಜನ ಶಾಸಕ ಮಿತ್ರರು ಗೆದ್ದಿದ್ರು. ಕುಮಾರಣ್ಣ ಅವರು ರಾಜ್ಯದ ಮುಖ್ಯಮಂತ್ರಿ ಆಗಿದ್ರು. ಪಾಪ ಇವತ್ತಿನ ಕಾಂಗ್ರೆಸ್ನ ಪಕ್ಷ ನಮ್ಮ ಜೊತೆ ಸಮ್ಮಿಶ್ರ ಸರ್ಕಾರದಲ್ಲಿದ್ದರು ಹೇಳ್ಕೊಳ್ಳೋದಕ್ಕೆ. ಆದರೆ ಅವತ್ತು ನನ್ನ ಸೋಲಿಗೆ ಕಾರಣ ಯಾರಾದರೂ ಅವತ್ತು ಕಾಂಗ್ರೆಸ್ ಜೊತೆಲಿದ್ದು ಬೆನ್ನಿಗೆ ಚೂರಿ ಚುಚ್ಚಿದ್ರು. ಮತ್ತು ರಾಮನಗರಕ್ಕೆ ಬರ್ತೀನಿ. ರಾಮನಗರದಲ್ಲಿ ಒಂದು ಕಡೆ ಮಾಗಡಿ, ಒಂದು ಕಡೆ ಕುಣಿಗಲ್ಲು, ಇನ್ನು ಬಹುತೇಕ ಒಂದು 10-11 ಕ್ಷೇತ್ರಗಳು ರಾಮನಗರನು ಸೇರಿದಂತೆ ಅತ್ಯಂತದ ರಾತ್ರಿ ಪಾಪ ಇಲ್ಲೊಬ್ರು ಮಹಾನ್ ಭಾವರು ಮಾಜಿ ಸಂಸದರಿದ್ರಲ್ಲ, ಮಹಾನ್ ಭಾವರು, ಅವರ ಬ್ರೇನ್ ಚೈಲ್ಡು, ಅವರ ಪಾಪ ಆ ಏನು ಚಾಣಾಕ್ಷತನದ ರಾಜಕಾರಣ ರಾತ್ರಿ ಜನಕ್ಕೆ, ಪಾಪ ಮುಗ್ಧ ಜನತೆಗೆ, ಕೆಲವೊಂದಷ್ಟು ಜನಕ್ಕೆ ಯಾಮಾರಿಸ್ತಕ್ಕಂಥಕ್ಕೋಸ್ಕರ ಅದೆಂಥದೋ ರೇಷನ್ ಕೊಡ್ತೀವಿ, 5,000 ರೂಪಾಯಿ ನಮಗೆ ಮತ ಹಾಕಿದ್ರೆ ಅಂತ ಸುಳ್ಳೇಳಿ ಮತ ಹಾಕ್ಸ್ಕೊಂಡ್ರಲ್ಲ. ನಾಚಿಕೆ ಆಗೋದಿಲ್ವ? ಕೊನೆಗೆ ಪಾಪ ಅದೇನು ಕಾರ್ಡ್ಗಳನ್ನ ತಗೊಂಡು ಇಟ್ಕೊಂಡಿದ್ರು, ಅವ್ರಿಗೆ 5,000 ನಾನು ತಪ್ಪು ಅಂತ ಹೇಳೋದಿಲ್ಲ. ಕೆಲವೊಂದಷ್ಟು ಸಮಾಜಗಳು ಇವತ್ತಿಗೂ ಕೂಡ ನಮ್ಮ ರಾಜ್ಯ ಇಷ್ಟು ದೊಡ್ಡ ಮಟ್ಟದಲ್ಲಿ ಏನೊಂದು ದೊಡ್ಡ ಸ್ಥಾನದಲ್ಲಿ ಇರ್ತಕ್ಕಂಥ ರಾಜ್ಯ ಬಹಳ ವೇಗ ಕಂಡಿದೆ. ಆದರೂ ಕೂಡ ಕೆಲವೊಂದಷ್ಟು ಸಮಾಜಗಳು, ಕೆಲವೊಂದು ವರ್ಗಗಳು ಇನ್ನೂ ಕೂಡ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಹಿಂದುಳಿದಿದ್ದಾರೆ. ಅವ್ರಿಗೆ 5,000 ರೂಪಾಯಿ ದೊಡ್ಡದನ್ಸಿದೆ. ಅವತ್ತು ನಾನು ತಪ್ಪಂತ ಹೇಳೋದಿಲ್ಲ. ನಾನು ಯಾವತ್ತೂ ಕೂಡ ಮತದಾರರ ಮೇಲೆ ದೂಷಣೆ ಮಾಡಿಲ್ಲ, ಮಾಡೋದೂ ಇಲ್ಲ. ಆದರೆ ಮತದಾರರನ್ನ ಓಲೈಸ್ಕೊಳ್ಳೋದಕ್ಕೋಸ್ಕರ ಈ ರೀತಿ ಚುನಾವಣೆ ಸಂದರ್ಭದಲ್ಲಿ ನೀವು ವಾಮಮಾರ್ಗವನ್ನು ಹಿಡಿತಕ್ಕಂಥದ್ದು, ಯಾಮಾರಿಸಿ ಇನ್ನೇನು ಬಿಡಪ್ಪ ಒಂದ್ಸಲಿ ಮತ ಹಾಕಿದ ಮೇಲೆ 5 ವರ್ಷ ಇನ್ನೇನು ನಮ್ನ ಯಾರನ್ನೂ ಅಳ್ಳಾಡ್ಸಕ್ಕಾಗೋದಿಲ್ಲ ಅಂತ ನಿಮ್ಮ ಈ ಉದ್ದಟತನದ ಮನಸ್ಥಿತಿಗೆ ಇವತ್ತು ಕನಕಪುರ ತಾಲೂಕಿನ ಜನತೆ 83,000 ಮತ JDS BJP ಅಭ್ಯರ್ಥಿಗಳಾದಂಥ ಡಾಕ್ಟರ್ ಮಂಜುನಾಥ್ ಅವ್ರಿಗೆ ಕೊಡುವ ಮೂಲಕ ಇವತ್ತು ಈ ಭಾಗದಲ್ಲಿ ಇರ್ತಕ್ಕಂಥ ಉಪಮುಖ್ಯಮಂತ್ರಿಗಳ ಪಾಪ ಇವತ್ತು ಡೈರಿ ಚುನಾವಣೆ, ಓಹೋ ಏನಪ್ಪ ಡೈರಿ ಚುನಾವಣೆ ನಡೆದಿದ್ದ ರೀತಿ, ಏನ್ರಿ ನಡೆದಿದ್ದು ಚುನಾವಣೆ. ಕುಮಾರಣ್ಣವರು ಈ ರಾಜ್ಯದಲ್ಲಿ, ನಮ್ಮ ಜಿಲ್ಲೆನಲ್ಲಿ ಎಷ್ಟು ವರ್ಷ ಆಡಳಿತ ಮಾಡಿದ್ರು? ಒಂದಿನ ಆದರೂ ಅವರೇನಾದರೂ ಅವರು ಆಡಳಿತದಲ್ಲಿ ಮಧ್ಯದಲ್ಲಿ ಹಸ್ತಕ್ಷೇಪ ಮಾಡ್ತಕ್ಕಂಥದ್ದು, ಮಧ್ಯದಲ್ಲಿ ಇಲ್ಲಪ್ಪ ಡೈರಿ ಚುನಾವಣೆ ನಾವು ಸೋತಕ್ತ ನಮ್ಮ ಅಭ್ಯರ್ಥಿ ಅಂತ ಪಾಪ ಹುಡುಕಿ ಆ ಚನ್ನಪಟ್ಟಣದಲ್ಲಿ ಆ ಜೈಮುತ್ತು ಗೆದ್ದೋಯ್ತಾನೆ, 3ನೇ ಬಾರಿ ನಿರ್ದೇಶಕ ಆಯ್ತಾನೆ ಅಂತ 17 ಸೊಸೈಟಿಗಳನ್ನ ನಮ್ಮ ಜೊತೆನಲ್ಲಿ ಇರ್ತಕ್ಕಂಥವ್ರನ್ನ ಬೇಕು ಅಂತ ಹುಡುಕಿ ಸೂಪರ್ ಸೀಡ್ ಮಾಡಿದ್ರು. ಜೈಮುತ್ತುನ ಡಿಸ್ಕ್ವಾಲಿಫಿಕೇಶನ್ ಮಾಡ್ಬಿಡ್ಬೇಕು, ಚುನಾವಣೆ ನಿಲ್ದೇ ಇರಂಗೆ ಅಂತ. ಪಾಪ ಅವನೊಂದ್ ಕಡೆ ಚುನಾವಣೆ ಮಾಡ್ಬೇಕಾ, ಇನ್ನೊಂದ್ ಕಡೆ ಕೋರ್ಟ್ ಕಚೇರಿ ಹೋಗ್ಬೇಕು. ಈ ರೀತಿ ಯಾವತ್ತಾದ್ರೂ ಕುಮಾರಣ್ಣ ಅವ್ರು ಮಾಡ್ಕೊಂಬಂದವ್ರ? ಆದ್ರೆ ಒಂದು ಮಾತನ್ನ ಇವತ್ತು ಕನಕಪುರ ತಾಲೂಕಿನಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಸಾಕಷ್ಟು ಸರ್ಕಾರಗಳು, ಅದರಲ್ಲೂ ಜನತಾದಳ ಪಕ್ಷ ಹಿಂದೆ ಆಡಳಿತಕ್ಕೆ ಬಂದಂತ ಸಂದರ್ಭದಲ್ಲಿ ಕೇವಲ ಜನಪರವಾದಂಥ ಕಾರ್ಯಕ್ರಮಗಳು ಆಡಳಿತವನ್ನು ಕೊಟ್ಟಿರ್ತಕ್ಕಂಥ ನಮ್ಮ ಪಕ್ಷ, ಅದೇ ಇವತ್ತು ಕಾಂಗ್ರೆಸ್ ಆಡಳಿತಕ್ಕೆ ಬಂದಾಗಿಂದ ಕಳೆದ 2 ವರ್ಷದಿಂದ ಕೆಲವೊಂದಷ್ಟು ಸ್ವತಂತ್ರವಾಗಿ ಕೆಲಸ ಮಾಡಬೇಕಾಗಿರ್ತಕ್ಕಂಥ ಸಂಸ್ಥೆಗಳನ್ನ ಇವತ್ತು ಯಾವ್ಯಾವ ರೀತಿ ದುರುಪಯೋಗ ಮಾಡ್ಕೊಂಡಿದ್ದೀರಿ. ನಿಮ್ಮ ರಾಜಕಾರಣದ ನಿಮ್ಮ ತೆವಲಿಗೋಸ್ಕರ ಯಾರ್ಯಾರ ಮೇಲೋ ಕೇಸ್ಗಳನ್ನ ಹಾಕ್ಸೋದು, ಅಲ್ಸಲ್ಲದ ಆಪಾದನೆಗಳು ಹೊರಿಸೋದು, ಅವ್ರ ಮೇಲೆ ತನಿಖೆಗಳಿಗೆ ಆದೇಶ ಮಾಡ್ತಕ್ಕಂಥದ್ದು. ಇವತ್ತೇನು ಕಾಂಗ್ರೆಸ್ನವರು ಪಾಪ ಇದೇನು ಅಧಿಕಾರ ಶಾಶ್ವತ ಅಂತ ಅನ್ಕೊಂಡಿದ್ದಾರೆ. ಪಾಪ ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಮಹಾನ್ ಭಾವರು ಕನಕಪುರ ತಾಲೂಕಿನ ಶಾಸಕರಿಗೊಂದು ಮಾತು ಹೇಳ್ತಾನೆ, ಇದು ಪ್ರಜಾಪ್ರಭುತ್ವದಲ್ಲಿ ಜನಗಳು ಒಂದು ಸಲ ತೀರ್ಮಾನವನ್ನು ತಗೊಳ್ತಕ್ಕಂಥ ಶಕ್ತಿ ಏನಾದರೂ ಅವ್ರ ತಲೆನಲ್ಲಿ ಒಂದ್ಸಲಿ ತಿರಸ್ಕಾರ ಮಾಡಬೇಕು ಅಂತಕ್ಕಂಥದ್ದು ಏನಾದರೂ ನಿರ್ಧಾರ ಮಾಡಿದಂಥ ಸಂದರ್ಭದಲ್ಲಿ ನಾವೆಲ್ಲರೂ ತಲೆ ಬಾಗಬೇಕಾಗ್ತದೆ. ಈ ರಾಜ್ಯದ ಉಪಮುಖ್ಯಮಂತ್ರಿಗಳೇ, ನಮಗಿವತ್ತು ತೋರಿಸ್ಕಟ್ಟಿದ್ದೀರಿ ಯಾವ ರೀತಿ ದ್ವೇಷದ ರಾಜಕಾರಣ ಮಾಡಬೇಕು, ಯಾವ ರೀತಿ ಒಬ್ಬರನ್ನ ರಾಜಕೀಯವಾಗಿ ಬಲಿಪಶು ಮಾಡಬೇಕು. ಅಂದರೆ ಕೆಲವೊಂದಷ್ಟು ಸ್ವತಂತ್ರವಾಗಿ ಕೆಲಸ ಮಾಡಬೇಕಾಗಿರ್ತಕ್ಕಂಥ ಸಂಸ್ಥೆಗಳನ್ನ ಮುಂದಿಟ್ಕೊಂಡು ಇವತ್ತು ಎಂಕ್ವೈರಿಗಳನ್ನ ಮಾಡಿಸ್ತಕ್ಕಂಥದ್ದು. ಪಾಪ ಅಲ್ಲಿ ಎಂಥವ್ರು ನಮ್ಮ ಹೇಳಬಾರ್ದು, ಅವ್ರ ಹೆಸರುಗಳು ಹೇಳಬಾರ್ದು. ಮಂತ್ರಿಗಳ ಪರಿಸ್ಥಿತಿ ಹೆಂಗಾಗಿದೆ ಅಂದರೆ
ಏನು ಮಂಜಣ್ಣ ಮಂತ್ರಿಗಳ ಪರಿಸ್ಥಿತಿ ಹನಿ ಟ್ರ್ಯಾಪು ಮನಿ ಟ್ರ್ಯಾಪು ಟ್ಯಾಕ್ಸ್ ಟ್ರ್ಯಾಪು ಜನಗಳಿಗೆ ಎಲ್ಲ ಟ್ರ್ಯಾಪ್ ಮಾಡಿ ಇಟ್ಕೊಂಡಿದ್ದಾರೆ. ಕೊನೆಗೆ ಪಾಪ ಯಾರು ಮಾತಾಡಿದ್ರೆ ಸಾಕು ಹನಿ ಟ್ರ್ಯಾಪ್ ಅಂತೆ. ಪಾಪ ಹೇಳ್ತಾರೆ ರಾಜ್ಯದ ಉಪಮುಖ್ಯಮಂತ್ರಿಗಳು, ನೀವು ಹಲೋ ಅಂದರೆ ಹಲೋ ಅಂತಾರೆ. ಆ ಹಲೋ ಅಂತ ಹೇಳಿಸ್ದವ್ರು ಯಾರಣ್ಣ ಅದ್ರ ಹಿಂದೆ ಹಲೋ ಅನ್ಸಿದವ್ರು? ಅವ್ರಿಗೆ ದಿಕ್ಕೆಲ್ಲ ಉತ್ತರ ಸಿಕ್ಬೇಕಲ್ವಾ? ಈ ರೀತಿ ಇವತ್ತು ಯಾವ ಮಾರ್ಗವನ್ನ ಬೇಕಾದರೂ ನೀವು ಅನುಸರಿಸ್ತಕ್ಕಂಥದ್ದು, ಅಧಿಕಾರದ ಒಂದು ಇವತ್ತು ಮತ್ತೊಬ್ಬ ತೇಜಾವಧೆ ಮಾಡ್ತಕ್ಕಂಥದ್ದು ವೈಯಕ್ತಿಕವಾಗಿ, ಇದೆಲ್ಲವೂ ಕೂಡ ನಿಜಕ್ಕೂ ಈ ರಾಜ್ಯದ ಜನತೆ ಏನಿವತ್ತು ನಿಮಗೆ 138 ಜನ ಶಾಸಕರನ್ನ ಗೆಲ್ಲಿಸಿ ಸಾಕಾರ ಕೊಟ್ಟಿದ್ರು, ನೀವು ಯಾವ ರೀತಿ ಕೆಲಸ ಮಾಡಬೇಕಾಗಿತ್ತು? ನಿಮ್ದೇನು ಸಮ್ಮಿಶ್ರ ಸರ್ಕಾರವಾ? ನೀವೇನು ಸಮ್ಮಿಶ್ರ ಸರ್ಕಾರದಲ್ಲಿ ಪಾಪ ಕುಮಾರಣ್ಣ ಕೊಟ್ರಲ್ಲ, ನೀವು ಬಂದು ಕುಮಾರಣ್ಣ ಮನೆ ಬಾಗಿಲಿಗೆ ಬಂದು 14 ತಿಂಗಳು ಪಾಪ ಸರ್ಕಾರ ಮಾಡ್ತೀವಿ ಅಂತ ಮೈ ಮೇಲೆ ಬಿದ್ದು ಬಂದು ಎಲ್ಲ ನಿಮ್ಮ ಕೇಂದ್ರದ ನಾಯಕರುಗಳು ಬಂದು ಪಾಪ ದೇವೇಗೌಡರ ಮನೆ ಹತ್ರ ಕಾಯ್ಕೊಂಡು ಕೂತಿದ್ರಲ್ಲ ಸ್ವಾಮಿ. ಆ 14 ತಿಂಗಳು ಕುಮಾರಣ್ಣ ಅವರು 25,000 ಕೊಟ್ಟಿದ್ರು, ರೈತರ ಸಾಲ ಮನ್ನಾ ಮಾಡಿರ್ತಕ್ಕಂಥದ್ದು. ಆದರೆ ಎಂದೂ ಕೂಡ ಇವತ್ತು ಏನು 3 ಜನ ಶಾಸಕರು ಮಂತ್ರಿಗಳು ಇವತ್ತು ಶಾಸಕರುಗಳು ಸ್ವಪಕ್ಷೀಯರು ಮಾತನಾಡ್ತಾ ಇದ್ದಾರೆ. ಒಂದು ಚರಂಡಿ ಕೆಲಸ ಮಾಡ್ಸಕ್ಕಾಗಲ್ಲ, ಒಂದು ರಸ್ತೆ ಕೆಲಸ ಮಾಡ್ಸಕ್ಕಾಗೋದಿಲ್ಲ, ಶಾಲೆ ಕಟ್ಟಡಗಳೇನಾದ್ರು ನೀರು ಸೋರ್ತಾ ಇದ್ರೆ ಸರಿಪಡಿಸ್ತಕ್ಕಂಥದ್ದಕ್ಕೆ ಅನುದಾನ ಇಲ್ಲ. ಈ ಮಟ್ಟಕ್ಕೆ ಇವತ್ತು ಕಾಂಗ್ರೆಸ್ನ ಸ್ವಪಕ್ಷದ ಶಾಸಕರು ಮಾತನಾಡ್ತಾ ಇದ್ದಾರೆ. ಇದು ಎಂದಾದ್ರೂ ಕೂಡ ಕುಮಾರಣ್ಣ ಅವರ ಆಡಳಿತದಲ್ಲಿ 25,000 ಕೊಟ್ಟು ನಾನು ಸಾಲ ಮನ್ನಾ ಮಾಡಿಬಿಟ್ಟೆ, ನನಗೆ ಅಭಿವೃದ್ಧಿಗೆ ದುಡ್ಡಿಲ್ಲ, ನನಗೆ ಹಣಕಾಸಿಲ್ಲ, ನಾನು ಈ ರಾಜ್ಯದ ಅಭಿವೃದ್ಧಿಗೆ ನನ್ನ ಕೈಲಿ ಏನು ಮಾಡೋಕ್ಕಾಗಲ್ಲ ಅಂತಕ್ಕಂಥದ್ದು ಕೈಕಟ್ಟೆ ಕಳ್ಕೊಂಡು ಕೂತಿದ್ರೆ ಅವತ್ತರ ಕುಮಾರಣ್ಣ ಅವರು ಒಂದು ಮಾತು ಕುಮಾರಣ್ಣ ಅವ್ರ ಮನೆ ಹೇಳಿದ್ರು. ಇಲ್ಲಿ ಭಾಳ ಜನ ತಾಯಂದ್ರಗಳು ಬಂದಿದ್ದೀರಮ್ಮ, ಇವತ್ತು ಗೃಹಲಕ್ಷ್ಮಿ ಯೋಜನೆ ಅಂತ ಪಾಪ ಕಾಂಗ್ರೆಸ್ನ ಮಹಾನ್ ಭಾವರು ಅವರ ಪ್ರಣಾಳಿಕೆಯಲ್ಲಿ ಹೇಳ್ಕೊಂಡ್ರು. ಗೃಹಲಕ್ಷ್ಮಿ ಯೋಜನೆ ನಿಮಗೆ ಯಾವಾಗ ಬರುತ್ತೆ? ಯಾವುದಾದ್ರೂ ಚುನಾವಣೆ ಬರ್ತಾ ಇದೆ, MP ಚುನಾವಣೆ ಬಂದಾಗ, ಮುಂದೆ ಯಾವ್ದಾದ್ರು ZPTP ಚುನಾವಣೆ ಬಂದಾಗ, MLA ಚುನಾವಣೆ ಬಂದಾಗ ಗೃಹಲಕ್ಷ್ಮಿ ಯೋಜನೆ ನಿಮ್ಗೆ ಬರ್ಬೋದೇನೋ, ನನಗೆ ಗೊತ್ತಿಲ್ಲ ಅದು ಎಷ್ಟರ ಮಟ್ಟಕ್ಕೆ ಇಲ್ಲಿವರೆಗೂ ಸಮರ್ಪಕವಾಗಿ ಬಳಕೆ ಆಗ್ತಾ ಇದೆ ಅಂತ. ಅದು ಏನು ಇಷ್ಟೆಲ್ಲ ಟ್ಯಾಕ್ಸ್ಗಳಾಕಿ ಉಸಿರಾಡೋ ಗಾಳಿಗೊಂದು ಟ್ಯಾಕ್ಸ್ ಇಲ್ಲ ಅಷ್ಟೇ, ಪ್ರತಿ ಹಂತದಲ್ಲೂ ತೆರಿಗೆ ಕಟ್ತಾ ಇದ್ದಾರೆ ಇವತ್ತು ರಾಜ್ಯದ ಜನತೆ. ಇಷ್ಟು ತೆರಿಗೆ ಕಟ್ಸ್ಕೊಳ್ತಕ್ಕಂಥದ್ದು ಏನಾದರೂ ಕುಮಾರಣ್ಣ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಆಡಳಿತ ಮಾಡಿದಂಥ ಸಂದರ್ಭದಲ್ಲಿ ಮಾಡಿದ್ರೆ ಇವತ್ತು 2,000 ರೂಪಾಯಿ ಅಲ್ಲ 5,000 ರೂಪಾಯಿ ಕೊಡೋರು ಕುಮಾರಣ್ಣ ಅವರು ಪ್ರತಿ ತಿಂಗಳು ನಿಮ್ಮ ಖಾತೆಗಳಿಗೆ. ಹಾಗಾಗಿ ಇನ್ನು ಸಾಕಷ್ಟು ವಿಚಾರಗಳಿದೆಯಣ್ಣ. ಸಮಯ ಈಗಾಗಲೇ ಹತ್ತತ್ರ 6 ಗಂಟೆ ಆಗೋಯ್ತು, ಹಾಲು ಕರಿಯೋ ಸಮಯನೂ ಮುಗಿದೋಗದೆ. ಹೇಳೋಣ ದಯಮಾಡಿ ಅಣ್ಣ, ಕೊನೆಗೆ ಹೇಳ್ತೇನೆ, ಇವತ್ತು ಈ 58 ದಿನದ ನನ್ನ ರಾಜ್ಯ ಪ್ರವಾಸ ಏನಿದೆ ಇದು ಪಕ್ಷದ ಸಂಘಟನೆಯ ದೃಷ್ಟಿಯಿಂದ ಇನ್ನು 3 ವರ್ಷ ನಾವು ವಿಧಾನಸಭಾ ಚುನಾವಣೆಯನ್ನ ಎದುರಿಸ್ತಕ್ಕಂಥದಕ್ಕೆ ಸಮಯಾವಕಾಶ ಇದೆ. 3 ವರ್ಷ ಅಂದರೆ ನಮ್ಮ ಕಣ್ಮುಂದೆ ಇರತಕ್ಕಂಥದ್ದು 1000 ದಿನ ಅಷ್ಟೇ. ಒಂದೊಂದು ದಿನಾನೂ ನಾವಿವತ್ತು ಮನೆಯಲ್ಲಿ ಕೂತ್ಕೊಳ್ದಿರಾ, ಹೆಚ್ಚಾಗೆ ನಿದ್ರೆ ಊಟ ಅದೇನೇ ಇರಲಿ, ಇವತ್ತು ನಾವೆಲ್ಲ ಬದಿಗಿಟ್ಟು ಇವತ್ತು ಈ ಪಕ್ಷವನ್ನು ನೀವೆಲ್ಲರೂ ಕಟ್ಟು ಬೆಳೆಸಿದ್ದೀರಿ, ಕಷ್ಟ ಕಾಲದಲ್ಲಿ ನಮ್ಮನ್ನು ಉಳಿಸಿದ್ದೀರಿ. ಇವತ್ತು ನಮ್ಮದು ಒಂದು ನಿಮಗೆ ನಿಂತ್ಕೊಂಡು ನಿಮ್ಮ ಪರವಾಗಿ ನಿಮ್ಮನ್ನು ಉಳಿಸ್ತಕ್ಕಂಥದ್ದು, ನಿಮಗೆ ರಕ್ಷಣೆ ಕೊಡ್ತಕ್ಕಂಥದ್ದು ಇವತ್ತು ಪಕ್ಷದ ಕಡೆಯಿಂದ ಆಗಬೇಕು ಅಂತಕ್ಕಂಥ ಅಭಿಲಾಷೆ ಇವತ್ತು ನಾನು ಬಂದಿದ್ದೇನೆ, ಬೇರೆ ಇನ್ನೇನಿಲ್ಲಣ್ಣ. ಆದರೆ ಭಾಳ ಸೊಗಸಾಗಿ ಭಾಳ ಚೆನ್ನಾಗಿ ಇವತ್ತು ಈ ಕಾರ್ಯಕ್ರಮವನ್ನು ನೆರವೇರಿಸ್ಕೊಟ್ಟಿದ್ದೀರಿ. ಇಲ್ಲಿ ಇರ್ತಕ್ಕಂಥ ಎಲ್ಲ ವೇದಿಕೆ ಮೇಲೆ ನಮ್ಮ ಪ್ರಮುಖ ಮುಖಂಡರುಗಳು ಭಾಳ ಕಷ್ಟ ಬಿದ್ದಿದ್ದೀರಿ. 2 ದಿನದಿಂದ ಭಾಳ ಕಷ್ಟ ಬಿದ್ದು ಇಲ್ಲಿ ನಾಗಣ್ಣ ಹೇಳ್ತಾ ಇದ್ರು, ಅಣ್ಣ ನಮ್ಗೆ ಇವತ್ತು ಇಲ್ಲಿ ಯಾವ ಲೆವೆಲ್ಗೆ ಧಮ್ಕಿ ಅಂದರೆ ಚೌಲ್ಟ್ರಿ ಕೊಡ್ರಪ್ಪ, ಜನತಾದಳದವ್ರು ಒಂದು ಸಭೆ ಮಾಡ್ತೀವಿ ಅಂದರೆ ನಮಗೆ ಬೇಡಪ್ಪ, ನನ್ನನ್ನು ಯಾಕಪ್ಪ ಸಿಗಾಕ್ಸ್ತೀಯ, ನನ್ನನ್ನು ಯಾಕೆ ಟಾರ್ಗೆಟ್ ಮಾಡ್ತೀಯ, ಬೇಡ ಕಣಪ್ಪ ಎದ್ನಡಿ ಅಂತಕ್ಕಂಥ ಪರಿಸ್ಥಿತಿ ವಾತಾವರಣ ಇವತ್ತು ಕನಕಪುರ ತಾಲೂಕಿನಲ್ಲಿದೆ. ಇದ್ರ ಮಧ್ಯನೂ ಕೂಡ ನಾವು ಸವಾಲಾಗಿ ಸ್ವೀಕಾರ ಮಾಡಿ ಇವತ್ತು ಈ ಕಾರ್ಯಕ್ರಮವನ್ನು ನೀವು ಬರ್ತಾ ಇದ್ದೀರಿ ಅಂತ ಯಶಸ್ವಿಗೊಳಿಸಕ್ಕೆ ಪ್ರಾಮಾಣಿಕವಾಗಿ ನಾವೆಲ್ಲರೂ ಮುಖಂಡರುಗಳು ಕೈ ಜೋಡಿಸಿದ್ದೀವಿ ಅಂತ ನಾಗಣ್ಣ ಅವ್ರು ಹೇಳ್ತಾ ಇದ್ರಣ್ಣ. ದಯಮಾಡಿ ಎದುರದು ಬೇಡ. ನಾನು ಮತ್ತೆ ಹೇಳ್ತೀನಿ, ಲೋಕಣ್ಣನಿಗೆ ಮುಂದೆ
ನಾನು MLA ಚುನಾವಣೆವರೆಗೂ ನಾನು ಇವತ್ತು ಚರ್ಚೆ ಮಾಡಲ್ಲ. ಇನ್ನು 3 ವರ್ಷಗಳ ಕಾಲ ನಾನು ಒಂದು ಕಡೆ ರಾಜ್ಯ ಪ್ರವಾಸ ಇರ್ಬೋದು, ಆದರೆ ವಿಶೇಷವಾಗಿ ನಮಗೆ ನಮ್ಮ ಜಿಲ್ಲೆಯ ಜನತೆ, ವಿಶೇಷವಾಗಿ ಕನಕಪುರ ತಾಲೂಕು ಸೇರಿದಂತೆ ನೀವೆಲ್ಲರೂ ನಮಗೆ ರಾಜಕೀಯವಾಗಿ ಬೆಳೆಸಿದ್ದೀರಿ, ನಮ್ಮನ್ನ ಗುರುತಿಸಿದ್ದೀರಿ. ಈಗ ನಾವು ನಿಮ್ಮ ಜೊತೆಯಲ್ಲಿ ನಿಂತ್ಕೊಳ್ತಕ್ಕಂಥ ಸಮಯ ಇದೆ, ನಿಮ್ಮ ಜೊತೆಯಲ್ಲಿ ನಿಲ್ತೇವೆ. ಯಾರು ಒಳಗಡೆ ಆತಂಕ ಪಡ್ತಕ್ಕಂಥದ್ದು ಬೇಡ. ನಿಖಿಲ್ ಕುಮಾರಸ್ವಾಮಿನೇ ಇಲ್ಲಿ ಮುಂದಾಳತ್ವವನ್ನು ವಹಿಸ್ತಾನೆ, ನೇತೃತ್ವವನ್ನು ವಹಿಸ್ತಾನೆ ಪಕ್ಷದ ಸಂಘಟನೆಗೆ ಅಂತಕ್ಕಂಥದ್ದನ್ನ ಭಾಳ ಸ್ಪಷ್ಟವಾಗಿ ಹೇಳ್ತೀನಿ. ಯಾರು ಕೂಡ ಅನುಮಾನ ಪಡಬೇಡಿ. ಎಲ್ಲ ಧೈರ್ಯವಾಗಿ ಇಟ್ಟಿರ್ತಕ್ಕಂಥ ಹೆಜ್ಜೆನ ಭಾಳ ವೇಗವಾಗಿ ಮುಂದಕ್ಕೆ ನುಗ್ಗೋಣ ಅಂತಕ್ಕಂಥದ್ದು ಹೇಳ್ತಾ, ಮತ್ತೆ ನನಗೆ ಮಾತನಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಪಕ್ಷದ ಮುಖಂಡರು, ಕಾರ್ಯಕರ್ತರಿಗೆ ನಾನು ವಂದಿಸಿ ನನ್ನ ಮಾತನ್ನ ಮುಗಿಸ್ತೇನೆ. ಧನ್ಯವಾದ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.